ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನಂಜಯ ಮೂರ್ತಿ, ಸಾವಯವ ಕೃಷಿಕ ನೇರ್ಲಿಗೆ. ಈ ಹಿಂದೆ ಒಂದು 15 ದಿನದ ಹಿಂದೆ ಈ ಮೆಕ್ಕೆಜೋಳಕ್ಕೆ ನಾವು ಒಂದು ಕೀಟಗಳು ದಾಳಿ ಇಟ್ಟಿದ್ದು. ಹಾಗಾಗಿ ಅದಕ್ಕೆ ನಾನು ಗೋಮೂತ್ರನ ಸಿಂಪರಣೆ ಮಾಡಿದ್ದೆ ಒಂದು ಸರಿ. ಎರಡನೇ ಸರಿ ಗೋಕೃಪಾಮೃತ ಗೋಮೂತ್ರನ ಮಿಶ್ರಣ ಮಾಡಿ ಸ್ಪ್ರೇ ಕೊಟ್ಟಿದ್ದೆ. ರೈತರೇ, ನೀವು ನೋಡ್ತಾ ಇದ್ದೀರಾ, 45 ದಿನದ ಮೆಕ್ಕೆಜೋಳ ಸಮೃದ್ಧಿಯಾಗಿ ಬೆಳೆದಿದೆ. ಯಾವುದೇ ಕೀಟ, ಯಾವುದೇ ಬಾಧೆ ಇಲ್ಲ. 2 ಸಾರಿ ನಾನು ಗೋಮೂತ್ರ ಮತ್ತು ಗೋಕೃಪಾಮೃತ ಗೋಮೂತ್ರನ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ದೆ. ನೋಡ್ತಾ ಇದ್ದೀರಾ ರೈತರೇ, 5 ಅಡಿಗಿಂತಲೂ ಎತ್ತರ ಬೆಳೆದಿದೆ. ಒಳ್ಳೆ ಯಾವುದೇ ಒಂದು ಕೀಟ ಬಾಧೆಯಿಂದ ಮುಕ್ತವಾಗಿದೆ ನಮ್ಮ ಮೆಕ್ಕೆಜೋಳ. ರೈತರೇ, ನೀವು ಇದನ್ನು ಅಳವಡಿಸ್ಕೊಳ್ಳಿ. ಗೋಮೂತ್ರನ 13 ಲೀಟ್ರ್ ನೀರಿಗೆ 2 ಲೀಟ್ರ್ ಗೋಮೂತ್ರನ ಮಿಶ್ರಣ ಮಾಡಿ ಪ್ರಾರಂಭದಿಂದಲೇ ಒಂದು 2 ಸ್ಪ್ರೇ ಕೊಟ್ಟರು ಸಾಕು. ಯಾವುದೇ ಕೀಟಗಳ ಬಾಧೆ ಮುಕ್ತವಾಗಿ ಮೆಕ್ಕೆಜೋಳ ಬರುತ್ತೆ. ಧನ್ಯವಾದಗಳು. ಸಾವಯವ ಕೃಷಿ ಒಂದು ಸವಾಲಿನ ಕೆಲಸನೇ ಅಂತಲೇ ಹೇಳ್ಬೋದು ರೈತರೇ. ನಾನೀಗ 10 ವರ್ಷದಿಂದ ಈ ಒಂದು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಒಂದು ಜೀವಾಮೃತ ಮಾಡ್ತಾಯಿದ್ದೀವಿ, ಗೋಕೃಪಾಮೃತ ಮತ್ತು ಒರಿಜಿನಲ್ ವೇಸ್ಟ್ ಡಿಕಂಪೋಸರ್, ಈ ಎಲ್ಲದನ್ನು ನಾವು ಕೊಡ್ತಾಯಿದ್ದೀವಿ. ಇತ್ತೀಚೆಗೆ ನಾನು ಒಂದು ಪಂಚಗವ್ಯ, ನಮ್ಮ ಉತ್ತರ ಕರ್ನಾಟಕದ ವೀರೇಶ್ ಮನಗುಳಿ ಅವರಿಂದ ಇನ್ಸ್ಪೈರ್ಡ್ ಆಗಿ ನಾನು ಅದನ್ನು ಪಂಚಗವ್ಯನ ಒಂದು 5 ದಿನದ ಪ್ರೋಸೆಸ್ಸನ್ನು ಮಾಡಿ 2 kg ತುಪ್ಪದನ್ನು ಮಾಡಿ ನನ್ನ ಒಂದು ಅಡಿಕೆ ತೋಟಕ್ಕೆ ನೇರವಾಗಿ ನಾನು ನೀರನ್ನು ಮಿಶ್ರಣ ಮಾಡ್ಕೊಂಡು ಎಲ್ಲ ಅಡಿಕೆ ಮರಗಳಿಗೂ ಕೊಟ್ಟಿದ್ದೆ. ಮತ್ತು ಈಗ ಎರಡನೇ ಒಂದು 1 kg ತುಪ್ಪದನ್ನು ನಾನು ಪಂಚಗವ್ಯನ ತಯಾರಿ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆಯ ಫಲಿತಾಂಶ ಅಂತ ಹೇಳ್ಬೋದು. ಶಿಕಾರಿಪುರದ ರೈತರಾದ ನರಸಿಂಹಮೂರ್ತಿಯವರು ಇದನ್ನು 1 ವರ್ಷದಿಂದ ಬಳಸ್ತಾ ಇದ್ದಾರೆ. ಸಮೃದ್ಧಿಯಾಗಿ ಅಡಿಕೆ ಫಸಲು ಅವ್ರ ತೋಟದಲ್ಲಿ ಬರ್ತಾ ಇದೆ. ವೀರೇಶ್ ಮನಗಳೂರಿಂದ ನಾನು ಮತ್ತು ನರಸಿಂಹಮೂರ್ತಿಯವರಿಂದ ಪ್ರೇರಿತನಾಗಿ ಈ ಒಂದು ಪಂಚಗವ್ಯನ ತಯಾರಿ ಮಾಡಿ ಕೊಡ್ತಾಯಿದ್ದೀನಿ. ನಮಸ್ಕಾರ. ಪಂಚಗವ್ಯ ಒಂದು 5 ದಿನದ ಪ್ರೋಸೆಸ್ಸು. ವೀರೇಶ್ ಮನಗಳವರು ಆ ಒಂದು ವಿಡಿಯೋದಲ್ಲಿ ಹೇಳಿರೋ ಒಂದು ಪ್ರಕಾರ ಒಂದು ಪಂಚಗವ್ಯನ ಒಂದು 5 ದಿನದ ಪ್ರೋಸೆಸ್ಸು. ಒಂದು ಪ್ರಾರಂಭದಲ್ಲಿ ನಾಟಿ ಹಸಿನ ಒಂದು ಗೋಮಯ, ಅದಕ್ಕೆ ತುಪ್ಪನ ಮಿಶ್ರಣ ಚೆನ್ನಾಗಿ ನಾದಿ ಮಿಶ್ರಣ ಮಾಡಬೇಕು. 1 ದಿನ ಪ್ರೋಸೆಸ್ಸು ಮುಗಿಯುತ್ತೆ. 2ನೇ ದಿನ ಮೊಸರು ಹಾಕಬೇಕು. 3ನೇ ದಿನ ಗೋಮೂತ್ರ ಹಾಕಬೇಕು. 4ನೇ ದಿನ ಬೆಲ್ಲ ಹಾಕಬೇಕು. 5ನೇ ದಿನ ಬಾಳೆಹಣ್ಣು, ಜವಾರಿ ಬಾಳೆಹಣ್ಣು ಹಾಕಬೇಕು. ಜೊತೆಗೆ ಎಳನೀರು, ಅದಕ್ಕೆ ಎಳನೀರಿಂದ 6ನೇ ದಿನಕ್ಕೆ 6-7 ದಿನ ಪ್ರೋಸೆಸ್ ಆಗುತ್ತೆ. ಆ ಒಂದು ಪ್ರೋಸೆಸ್ಸನ್ನು ಮಾಡಿದ ಮೇಲೆ ಒಂದು 20 ದಿನ ನಾವು ಅದನ್ನು ಬಳಸೋಂಗಿಲ್ಲ. ಒಂದು ಡ್ರಮ್ಮಿಗೆ ಹಾಕ್ಬಿಟ್ಟು ಬೆಳಿಗ್ಗೆ ಸಂಜೆ ಅದನ್ನು ತಿರುಗಿಸ್ಬೇಕು. ಸೈಕ್ಲಿಂಗ್ ಇದರಲ್ಲಿ ತಿರುಗಿಸ್ಬೇಕು, ಬೆಳಿಗ್ಗೆ ಸಂಜೆ ತಿರುಗಿಸ್ಬೇಕು. ಒಂದು 20 ದಿನ ಆದಮೇಲೆ ಅದನ್ನು ಸೋಸ್ಕೊಂಡು ನಾವು ಒಂದು ಬೆಳೆಗಳಿಗೆ 1 ಲೀಟ್ರ್ ನೀರಿಗೆ ಒಂದು 3 ml ಹಾಕಿ ಸ್ಪ್ರೇ ಮಾಡಬೇಕು. ಸ್ಟಂಚಿಂಗ್ ಮಾಡೋದಾದರೆ 1 ಎಕರೆಗೆ ಒಂದು 3 ಲೀಟರ್ ಪಂಚಗವ್ಯನ ಹಾಕಿ ಸ್ಟಂಚಿಂಗ್ ಮಾಡ್ಬೋದು. ಓಕೆ ರೈತರೇ, ಒಂದು ಪಂಚಗವ್ಯನ ತಯಾರಿ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ. ನಿಮಗೆ ಯಾವುದಾದ್ರೂ ಒಂದು ಅನುಮಾನ ಇದ್ದರೆ ಶ್ರೀ ವೀರೇಶ್ ಮನಗುಳಿಯವರ ನಂಬರನ್ನು ಹಾಕಿರ್ತೀನಿ. ಅವ್ರಿಗೆ ವಾಟ್ಸಪ್ ಮೆಸೇಜ್ ಮಾಡ್ಕೊಂಡು ಅವರಿಂದ ಹೆಚ್ಚಿನ ಮಾಹಿತಿನ ಪಡ್ಕೊಬೋದು. ಸರ್ವೇ ಜನ ಸುಖಿನೋ. ಸ್ವಂತ ತಯಾರು ಮಾಡ್ಕೊಬೇಕು, ಸ್ವಂತ ನಾವೇ ಮಾಡ್ಕೊಬೇಕು, ಬೇರೆ ಕಡೆಯಿಂದ ಖರೀದಿ ಮಾಡೋದು ಅಲ್ಲ. ಹಾಗಾಗಿ ಇದರಲ್ಲಿ ಏನಂದ್ರೆ ರೈತರು ಒಂದು ನಮ್ಮ ನಾಟಿ ಹಸಿನ ಗೋಮಯ, ಗೋಮೂತ್ರ ಇವೆಲ್ಲ ಹಾಕಿ ಮಾಡೋದ್ರಿಂದ ಭಾಳ ಖರ್ಚು ಕಮ್ಮಿ ಆಗುತ್ತೆ. ಒಂದು ಅನಿವಾರ್ಯ, ಕೆಲವರಿಗೆ ನಮಗೆ ಮಾಡೋಕ್ಕಾಗೋದೇ ಇಲ್ಲ, ನಾವು ವೃತ್ತಿಲಿ ನೌಕರರಾಗಿದ್ದೀವಿ ಅನ್ನೋರಿಗೆ ನಮ್ಮ ವೀರೇಶ್ ಮನಗುಳಿಯವರು ಪಂಚಗವ್ಯನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಅನಿವಾರ್ಯತೆ ಇದ್ದವರು ವೀರೇಶ್ ಮನಗಳವರಿಗೆ ಕರೆ ಮಾಡಿಬಿಟ್ಟು ನೀವು ಪಂಚಗವ್ಯನ ತರಿಸ್ಕೊಬೋದು. ನಮಸ್ಕಾರ.